ದಲಿತರ ಬಗ್ಗೆ ಅಪಾರವಾದ ವಿಶ್ವಾಸ ಇತ್ತಂತ ಅಧಿಕಾರಿಗಳು ಬಸವನ ಬಾಗೇವಾಡಿಯಲ್ಲಿ ಹಿಂದಿನ ಬಾರಿ ಸಭೆಯಲ್ಲಿ ತಕ್ಕಡಿಕೆ ಗ್ರಾಮ ಹತ್ತಿರ ಡಿಪ್ಲೊಮಾ ಕಾಲೇಜು ಮತ್ತು ಮೊರಾರ್ಜಿ ಸ್ಕೂಲ್ ಇದೆ. ಅಲ್ಲಿ ಎಲ್ಲ ಸಮುದಾಯದ ಮಕ್ಕಳು ಹೋಗ್ತಾರೆ, SC ಮತ್ತು ST ಎಲ್ಲ ಮಕ್ಕಳು ಹೋಗ್ತಾರೆ. ಜೊತೆಗೆ ಅಲ್ಲಿ ಪೊಲೀಸ್ ಇಲಾಖೆಯಿಂದ ಯಾಕಂತಂದ್ರೆ ಆ ತಕ್ಕಡಿಕೆ ಮೊರಾರ್ಜಿ ಸ್ಕೂಲ್ ಇಳಿದು ಸುಮಾರು 2 ಕಿಲೋಮೀಟರ್ ಹೊರಗಡೆ ತಕ್ಕಡಿಕೆ ಅಲ್ಲಿ ಹೆಣ್ಣು ಮಕ್ಕಳು ಬಸವನ ಬಾಗೇವಾಡಿ ಪಟ್ಟಣದಿಂದ ಹೋಗುವ ಸಂದರ್ಭ. ಅದಕ್ಕೆ ಪೊಲೀಸ್ ಇಲಾಖೆ ಒಮ್ಮೆ ಬೀಟ್ ಹೋಗಿ ಪೊಲೀಸ್ ಬಿಡಬೇಕು ಅಂತೇಳಿ ಸಂದರ್ಭದಲ್ಲಿ ನಾವು ವಿಷಯ ಪ್ರಸ್ತಾಪ ಮಾಡಿದಾಗ AC ಅವರು PI ಇದ್ದಾಗ ಆಯ್ತು ನಾವು ಗಾಡಿ ಕಳಿಸಿದ್ರು. ಸುಮಾರು 12 ವರ್ಷ ಗ್ಯಾಪ್ ಆಗಿದ್ದೀವಿ. ಎಲ್ಲವೂ ಪರಿಚಯ ಇದ್ದಾರೆ, ಸ್ವಲ್ಪ ಗ್ಯಾಪ್ ಆಗಿರ್ಬೋದು. ನೆಕ್ಸ್ಟ್ ಟೈಮು ಇದು ಏನಿದೆ ಅಲ್ಲ ಈ ಪ್ರೊಸೀಡಿಂಗ್ಗೆ ಅವರು ಏನು ಉತ್ತರ ಕೊಡ್ತಾರೆ ಅದನ್ನು ನೀವು ಕಾಪಿ ಕೊಟ್ಟಿದ್ದೀವಿ. ಅದೇ ಪ್ಲಾನ್ ಆಫ್ ಆ್ಯಕ್ಷನ್ ಬರುತ್ತೆ. ಏನಾಗಿದೆ ಪ್ರೊಸೀಡಿಂಗ್ ಮಾಡಿರ್ತೀವಿ, ಬಟ್ ಪ್ಲಾನ್ ಆಫ್ ಆ್ಯಕ್ಷನ್ ಏನೇನು ಅಲ್ಲಿ ಇಂಪ್ಲಿಮೆಂಟ್ ಆಗಿದೆ ಅದು ಇಂಡಿವಿಜುವಲ್ ಮಾಡಿ ಸರ್ಕ್ಯುಲೇಟ್ ಮಾಡೋ ವ್ಯವಸ್ಥೆ ಮಾಡಿಕೊಡ್ತೀವಿ. ಎರಡನೇದು ಬಿಟ್ಟು ಮೇಜರ್ ಪ್ರಾಬ್ಲಮ್ ಏನಿದಾವೆ ನಮ್ಮ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟು ನಾವು ಅಟ್ಲೀಸ್ಟ್ ಆ್ಯಕ್ಷನ್ ಇವು ಒಂದು ಮೇನ್ ಬರೋದೇ ಸೆರೆ ಮಾರಾಟ. ಹೌದಾ, ಅಟ್ರಾಸಿಟಿ ಅದು ಪ್ರೋನ್ ಏರಿಯಾಗಳು ನಾವೆಲ್ಲ ಇದು ಮಾಡ್ತಾ ಇದ್ದೀವಿ. ನೀವು ಸಮಸ್ಯೆನ ನೋಡಿಬಿಟ್ಟು ಇಂಪ್ಲಿಮೆಂಟ್ ಮಾಡಿದ್ರೆ ನಾವು ಯಾವತ್ತೂ ತಕರಾರಿಲ್ಲ. ಯಾಕೆಂದರೆ ಇದು ಅಸೆಸ್ಮೆಂಟ್ ಮಾಡಿದ್ರೆ ಐತೋ ಇಲ್ಲೋ ಅಂತೇಳಿ ನೀವು ಡಿಸೈಡ್ ಮಾಡಿದರೆ ನಮ್ಗೆ ಯಾವುದೂ ಸಮಸ್ಯೆ ಇಲ್ಲ. ಯಾಕಂದರೆ ಏನಾಗ್ತದೆ, ಕೇಸ್ ರಿಜಿಸ್ಟರ್ ಆಗ್ತದೆ, ಟ್ರಾನ್ಸ್ಫರ್ ಟು CRES ನಿಮ್ಮ ಪ್ರತ್ಯೇಕ ಪೊಲೀಸ್ ಸ್ಟೇಷನ್ ಇದೆ, ಅಲ್ಲಿ ಹೋಗ್ಬಿಡ್ತದೆ. ಅಲ್ಲಿ ಏನಾಗ್ತದೆ ನಮಗೂ ನಾವಾಗಿ ಫಾಲೋ ಅಪ್ ಮಾಡಿದಾಗ ಮಾತ್ರ ಅದು ಸರಿ ಹೋಗ್ತದೆ. ಕಾಂಪನ್ಸೇಷನು ಅದನ್ನೇನಿದೆ ಫಿಲಿಮ್ಸ್ ಏನಿದೆ ನಾವೆಲ್ಲ ಕಳಿಸ್ತಾ ಇದ್ದೀವಿ. ಈ ಅಟ್ರಾಸಿಟಿ ಕೇಸ್ ಎಲ್ಲೆಲ್ಲಿ ಜಾಸ್ತಿ ಆಗ್ತಾವೆ, ಈಗ 3, 1, 2 ಆದಲ್ಲಿ ನೀವು ನಮಗೆ ಸಾಥ್ ಕೊಟ್ಟರೆ ನಾವು ಬಂದು ಅಲ್ಲೇನಾದರೂ ಮೀಟಿಂಗ್ ಮಾಡ್ಬೋದು. ಯಾಕೆಂದರೆ ಪ್ರೋನ್ ಏರಿಯಾ ಅಂತ ಇರುತ್ತೆ. ಬಟ್ ರೆಗ್ಯುಲರ್ ಆಗಿ ನೀವು ಒಂದು ಸ್ವಲ್ಪ ಐಡೆಂಟಿಫೈ ಮಾಡಿದರೆ ಸರಿ ಹೋಗ್ತದೆ. ಯಾಕಂದರೆ ನೀವು ಒಂದು ಆ ಜಾಗಕ್ಕೆ ಬಂದಾಗ ನಿಮ್ಗೆ ಅಸೆಸ್ಮೆಂಟ್ ಆಗ್ತದೆ. ನಿನ್ನೆ ಒಂದು ವಾರದ ಕೆಳಗಡೆ ಮಡಿಕೇಶ್ವರಕ್ಕೆ ಬಂದಿತ್ತು, ನಾನೇ ಅವ್ರನ್ನ ಕರ್ಕೊಂಡ್ಬಂದಿದ್ರು. ಆಯ್ತಪ್ಪ ಏನಿದೆ ರಿಲಿಯಲ್ಲಿ 2 ಕೇಸಿಗೆ ಬಂದು ಒಂದೇ ಸಮಾಜದವರು, ನಿಮ್ಮದೇ ಓಣೆ ಇದೆ, ಬಗೆಹರಿಸಿದೆ ಸರಿ, ಇಲ್ಲಪ್ಪ ಅಂತಂದ್ರೆ ಯಾರು ತಪ್ಪಿದೆ ನಾನು ಅರೆಸ್ಟ್ ಮಾಡ್ತೀನಿ ಅಂತ ಹೇಳಿದೆ. ಆ ಥರ ಇದ್ದಲ್ಲಿ ನಾವು ವೈಯಕ್ತಿಕ ಗಮನ ಹರಿಸಿದ್ರೆ ಸರಿ ಹೋಗ್ತದೆ. ಎರಡನೇದು ಈ ಸೆರೆ ಮಾರಾಟದ ಬಗ್ಗೆ ನಾವು ಎಲ್ಲ ಹೇಳಿದ್ದೀವಿ. ಯಾಕೆಂದರೆ ನೀವು ಅಲ್ಲಿ ನಿಮ್ಮ ಓಣಿಯಲ್ಲಿ ಅಥವಾ ನಿಮ್ಮ ಸಮಾಜದವರು ವಾಸಿಸ್ತಕ್ಕಂಥ ಜಾಗದಾಗ ನಿಮ್ಮವರೇ ಮಾರ್ತಿರ್ತಾರ, ಇಲ್ಲಪ್ಪ ಅಂತಂದ್ರೆ ಯಾರನ್ನ ಮಾರಕ್ಕೆ ಹಚ್ಚಿರ್ತಾರ. ನೀವೇ ಒಂದಿಷ್ಟು ಅವೇರ್ನೆಸ್ ಆಯ್ತಪ್ಪ ಅಂತಂದ್ರೆ ಅವು ಅಂಗಡಿಗಳೇ ಓಡೋಗ್ತವೆ, ಯಾವ ಉಳಿಯಲ್ಲ. ಏನಾಗಿದೆ ಇದ್ದಂಗೆ ಅದು ಈ ಕೋವಿಡ್ ಇದ್ದಂಗೆ ಅದು ಹಂಗೆ ಉಳ್ತಾನೆ ಇರುತ್ತೆ. ಅದನ್ನು ಬಿಟ್ಬಿಟ್ಟು ಯಾವುದಾದ್ರೂ ಸಿವಿಯರ್ ಸಮಸ್ಯೆ ಇದ್ರೆ ಹೇಳಿ, ನಾವು ಅಟ್ಲೀಸ್ಟ್ ಅದನ್ನು ಬರ್ಕೊಂಡು ನಿಮ್ಮ ಜೊತೆ ಪ್ರತಿ ಬಿಲ್ಡಿಂಗ್ ನಾವು ಎಲ್ಲರೂ ಬರ್ತೀವಿ, ಎಲ್ಲರೂ ಶಾಸ್ತ್ರ ತಿಂಗಳು ಕೇಳ್ತಾರೆ, 3 ಮೀಟಿಂಗ್ ಕೇಳ್ತಾರೆ, ಕೇಳೋದು ಹೋಗೋದು ಇರೋದು ಇಷ್ಟೇ ಆಗಿದೆ. ಆದರೆ ಮೀಟಿಂಗ್ ನೋಡಿ ಏನು ನಿರ್ಣಯ ಆಗ್ತವ ಆ ನಿರ್ಣಯ ಫೈನಲ್ ಆಗಬೇಕು. ಸಾಹೇಬ್ ಒಂದು ಮಾತು ಹೇಳಿದ್ರೆ ನೀವೇ ತಾಲೂಕು ಕಂದಾಯ ಇಲಾಖೆದವ್ರು ಏನು ಮಾಡ್ತಾರೆ, ಗ್ರಾಮ ವಿಲೇಜ್ ಅಕೌಂಟ್ ಕಳಿಸಿ ಸರ್ವೆ ಮಾಡ್ತಾರೆ ಸರ್. ಅವರು ಅಲ್ಲಿ ಸ್ಪೆಷಲ್ ಭೂಮಿ ಇತ್ತಪ್ಪ ಅಂದ್ರೆ ಆ ಸ್ಪೆಷಲ್ ಭೂಮಿಗೆ ಎಲ್ಲ ಸಮಾಜದವ್ರು ಮಾಡೋಕ್ಕಂತೇಳಿ ಅವಕಾಶ ಮಾಡಿಕೊಡ್ರಿ ಅಂತ ಹೇಳಿ ಹೋಗ್ತಾರೆ ಸರ್ ಅವರು. ಈಗ ಸ್ಪೆಷಲ್ ಭೂಮಿ ಇದಾವೆ, ಈಗೇನಾಗ್ಬಿಟ್ಟದ ಮೊದಲಿನ ಹಿರಿಯರೆಲ್ಲರೂ ಬೇರೆ ಬೇರೆ ಕಡೆ ಮಾಡ್ಕೊಂಡು ಬಂದ್ಬಿಟ್ಟಿದಾರಲ್ಲ, ಅಷ್ಟೇ ಉಳ್ಬಿಟ್ಟಿದಾವೆ ಸರ್. ಹಿಂಗಾಗಿ ಸ್ಪೆಷಲ್ ಭೂಮಿ ಕಾಮನ್ ಆಗಿ ಎಲ್ಲಿ ಸಮಸ್ಯೆ ಇಲ್ಲ, ಬೇರೆ ಬೇರೆ ಕೆಲವೊಂದು ಕಡೆ ಕೊಡಕ್ ಬರಲ್ಲ, ಕೆಲವೊಂದು ಕಡೆ ಎಲ್ಲರೂ ಸೇರೆ ಮಾಡ್ತಿದ್ದಾರೆ ಸರ್. ಅಲ್ಲ ಅಂತಲ್ಲಿ ನಾವು ಹೋಗಿ ಅದನ್ನು ಕಲ್ಲಾಕ ಎಲ್ಲಿ ಉಳಿದವ್ರಿಗೆ ಪಾರ್ಟ್ನರ್ ಗೋಮಾಳ ಜಾಗನ ಹುಡುಗಿದ್ರು ಮನೆ ಬಿಟ್ಟಿಗೆ ತಗೊಂಡಿದ್ರು ಸರ್. ಮನೆ ಬಿಟ್ಟಿಗೆ ಸರ್ ಇಲ್ಲಿ ಹತ್ರ ಹೋಗ ರೈಟ್ ಸೈಡ್ ಇದೆ ಒಂದು 14 ಗುಂಟೆ ಜಾಗ ಐತಾರೆ. ಸಾಕಾಗುತ್ತಾ ಸಮೀಪ ಊರಿಗೆ ಎಲ್ಲ ಸಮಾಜ ಬಂದ್ಕೊಡಕೈತೆ. ಜಾಗ ಕೊಡಬೇಕು ಏನಂತಿದೆ, ಯಾವ ಡಿಪಾರ್ಟ್ಮೆಂಟ್ ರೆವೆನ್ಯೂ ಇದು ಮಾಡ್ಬೇಕಂತಿದೆ ಅಲ್ಲ ಸರ್. ಸಮಸ್ಯೆ ತಾವು ಹೇಳಿದಂಗೆ ಸರ್, ಅವರು ಜಮೀನು ಅಷ್ಟು ನಮ್ಮ ಸ್ಮಶಾನ ಅಂದ್ರೆ ಅದು ಅದರಲ್ಲಿ ದಲಿತರಿಗೆ ಸ್ಮಶಾನ ಅಂತ ಕೊಡಂಗೇ ಇಲ್ಲ ಸರ್. ಅವರು ಇನ್ನೇನು ಅಲ್ಲಿರ್ತಕ್ಕಂಥ ಗೌಟ ಗೌರ ಗೈರನು
ಗೋಮಾಳು ಇದ್ದಂಥದ್ದು ಸಿಗ್ತಾವೆ ಸರ್, ಸಿಗ್ತಾವೆ. ಅದು ಬಟ್ ನಮ್ಮೊಂದು ನಾವು ಹುಡುಗಿಯಾಗ ನಮ್ಮ ಪಕ್ಕದಲ್ಲಿ ಸಿಗೋದಿಲ್ಲ. ಒಂದೇನಾಗಿದೆ ದಿನ ಸಾಹೇಬ್ ಹೇಳ್ತಿದ್ರು, ನೀವು ಬರ್ತೀರಿ ಏನೋ ಲಿಸ್ಟ್ ತೊಗೊಂಡು ಬರ್ತೀರಿ. ನೀವು ಹೋಗಿದ್ದಾರ ನಾವು ಬರೀ ಹೇಳೋದೇ ಆಗಿತ್ತು. ಯಾಕಂದರೆ ಎಷ್ಟೇ ಇರಲಿ ಅವರವರ ಅಧಿಕಾರಿಗಳು ತಮ್ಮ ಒಂದು ಕಾರ್ಯದ ಒತ್ತಡದಲ್ಲಿ ಬಹುಶಃ ಕೇಳಿ ಒಂದೆರಡು ಮೂರು ಕೆಲಸನ ಮಾಡ್ತಿದ್ರು. ಆದರೆ ನೀವು ಹಿಂದೆ CPI ಸಾಹೇಬ ಆದಂಥ ಸಂದರ್ಭದಲ್ಲಿ ಪ್ರತಿ ಹಳ್ಳಿಗಳಿಗೆ ನಾವೇನಾದರೂ ದಲಿತ ಮುಖಂಡ ಹೇಳಿದ್ರೆ ಅವ್ರನ್ನ ಕರೆದುಕೊಂಡು ಆ ಗ್ರಾಮಕ್ಕೆ ಹೋಗಿ ಅದನ್ನು ಸ್ವಾವಲಂಬನೆ ಮಾಡ್ತಿದ್ರಿ. ಆ ರೀತಿ ನೀವು ಹೋಗಿದ ನಂತರ ಆ ರೀತಿ ಯಾವುದೋ ಒಂದು ಘಟನೆಗಳಾಗಿಲ್ಲ. ಬಹುಶಃ ನೀವು ಬಂದಿಂದ ನಮ್ಗೆ ಒಂದು ಉತ್ಸಾಹ ಬಂದಿದೆ. ಏನಾದರೂ ದಲಿತರ ಸಮಸ್ಯೆ ಇದ್ದರೆ ನಾವು ಮುಂದೆ ಹೋಗೋದು ಅವಶ್ಯಕತೆಯೇ ಇಲ್ಲ. ನಿಮ್ಮ ನೇತೃತ್ವದಾಗೇ ನಮ್ಮ ಹಳ್ಳಿಯಲ್ಲಿ ಸಮಸ್ಯೆಯನ್ನು ಬಗೆಹರಿಸ್ತೀರಿ ಅನ್ನೋದು ನಮ್ಮೆಲ್ಲರ ಭಾವನೆ ಆಗಿದೆ. ಹೀಗಾಗಿ ಅನೇಕ ಘಟನೆಗಳನ್ನು ಉದಾಹರಣೆಗೆ ತೆಗೆದುಕೊಂಡ್ರೆ ಗಂಗಾಪಲ್ಯನ ದುರ್ಭಾಗ್ಯ ಬಗ್ಗೆ ಹೇಳಿದರೆ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯು ಕ್ರಮ ತಗೊಳ್ತೀನಿ ಅಂತ ಹೇಳಿದ್ದಾರೆ. ರವಿ ರಾಠೋಡ್ ಉಪ್ಪಂಜಿನ ತಾಂಡ ಕುಡಿಯುವ ನೀರಿನ ಬಗ್ಗೆ ಸಮಸ್ಯೆಗಳ ಬಗ್ಗೆ ಇದರ ಜಲಧಾರೆ ಮತ್ತು ವಾಟರ್ ಬೋರ್ಡ್ ಅವರು ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಉತ್ತರಗಳನ್ನು ನೀಡಿದ್ದಾರೆ. ಅದೇ ಥರ ಏನಾಯ್ತಂದರೆ ಮೀಟಿಂಗಲ್ಲಿ ಹಲವಾರು ಸಮಸ್ಯೆ ದೀರ್ಘವಾಗಿ 8 ಗಂಟೆ ತನಕ ಸಮಸ್ಯೆಗಳಾಗಿದೆ. ಕೆಲವು ಮಂದಿ AC ಸಾಹೇಬರಿಗೆ ಡೈರೆಕ್ಟ್ ಮಾತನಾಡಿ ಏನಾಗಿದೆ, ಕೆಲವೊಂದು ಅಲ್ಲಿ ಅವರ ಜೊತೆ ನೇರವಾಗಿ ಮಾತಾಡಿ ಕೆಲವೊಂದು ಅರ್ಜಿಗಳನ್ನು ಕೊಟ್ಟಿದ್ದರಿಂದ ಈ ಪ್ರೊಸೀಡಿಂಗ್ಸಲ್ಲಿ ಕೆಲವೊಂದು ಬಂದಿಲ್ಲ ಅದರಲ್ಲಿ. ಸೊ ಇಷ್ಟು ಮೇನ್ ಸಮಸ್ಯೆಗಳು ಬಂದಿದೆ.